ಹಲೋ 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 ಸ್ಟೂಡೆಂಟ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಟು ಸ್ಕೋರ್ ಬೂಸ್ಟರ್ ಸಿರೀಸ್. ಈಗ ನಾವು ಟಾಪರ್ ಆನ್ಸರ್ ಶೀಟ್ ನೋಡೋಣ ಹೇಗೆ ಬರೆದಿದ್ದಾರೆ ಅಂತ. ನೀವೇ ಈ ಥರಾನೇ ಬರಬೇಕು. ನೋಡಿ, ಇಲ್ಲಿ ಫಸ್ಟ್ ಮ್ಯಾಥಮೆಟಿಕ್ಸ್ ಅಂತ ಸಬ್ಜೆಕ್ಟ್ ಅವರೇ ಕೊಟ್ಟಿದ್ದಾರೆ ಇಲ್ಲಿ, ಮತ್ತು ಸಬ್ಜೆಕ್ಟ್ ಕೋಟ್ 81 ಅಂತ. ಮತ್ತು ಇಲ್ಲಿ ನೋಡಿ ಮೀಡಿಯಮ್ ಇದೆ. ಮೀಡಿಯಮಲ್ಲಿ ಏನೇನು ಸರ್, ಇಂಗ್ಲೀಷು ಅಥವಾ ಕನ್ನಡ ಬರುತ್ತೆ. ನೀವು ಯಾವ ಮೀಡಿಯಮಲ್ಲಿ ಓದಿದ್ದೀರಾ ಅದು ಬರಬೇಕು. ಮತ್ತು ನೋಡಿ ಇಲ್ಲಿ ಇದು ತುಂಬ ಇಂಪಾರ್ಟೆಂಟ್, ನಂಬರ್ ಆಫ್ ದ ಪೇಜಸ್ ಯೂಸ್ಡ್. ನೀವು ಎಷ್ಟು ಪೇಜಸ್ ಯೂಸ್ ಮಾಡಿದ್ದೀರಾ ಅಂತ ಇಲ್ಲಿ ಬರಬೇಕು. ನಾನು ಸಜೆಸ್ಟ್ ಮಾಡ್ತೀನಿ, ಎವ್ರಿ ಒನ್ ಹ್ಯಾಸ್ ಟು ರೈಟ್ ಹಿಯರ್ ದ ಪೇಜ್ ನಂಬರ್ ಆಫ್ ದ ಗ್ರಾಫ್ ಶೀಟ್. ಯಾಕಂದರೆ ಗ್ರಾಫ್ ಶೀಟ್ ಲಾಸ್ಟಲ್ಲಿ ಇರುತ್ತೆ, ಅದು ಕನ್ಸಿಡರ್ ಮಾಡಲ್ಲ. ಮತ್ತು ನೋಡಿ ಇಲ್ಲಿ 31 ಇಂದ he has written as a 31. you have to written the page number of the graph sheet. ಅರ್ಥ ಆಯಿತು? ಮತ್ತು ನೋಡಿ ಇಲ್ಲಿ ಎಷ್ಟು ಮಾರ್ಕ್ಸ್ ತೆಗೆದಿದ್ದಾನೆ ಅವನು, 75. ಹಿ ಹ್ಯಾಸ್ ಸ್ಕೋರ್ಡ್ ದ 75 ಮಾರ್ಕ್ಸ್. ಎಲ್ಲೆಲ್ಲಿ ಮಾರ್ಕ್ಸ್ ಕಟ್ಟಾಗಿದೆ ಸರ್? ನೋಡಿ ಇಲ್ಲಿ ಒಂದು MCQ ರಾಂಗ್ ಬರೆದಿದ್ದಾನೆ. ಮತ್ತು ನೋಡಿ ಇಲ್ಲಿ ಸರ್ ಅದು 26 ಕ್ವಶನಲ್ಲಿ ಏನಾದರೂ ಒಂದು ರಾಂಗ್ ಮಾಡಿದ್ದಾರೆ. ಮತ್ತು 27ಅಲ್ಲಿ ಫುಲ್ ಎಂಟೈರ್ ಕ್ವಶನ್ ರಾಂಗ್ ಮಾಡಿದ್ದಾರೆ. ಮತ್ತು 34ಅಲ್ಲಿ 1 ಮಾರ್ಕ್ಸ್ ಕಟ್ಟಾಗಿದೆ. ನೋಡೋಣ ಸರ್ ಹೇಗೆ ಬರಬೇಕು ಅಂತ. ಇದು ಎಲ್ಲ ಇನ್ಸ್ಟ್ರಕ್ಷನ್ ಇದು. ನೋಡಿ ಇಲ್ಲಿ ಫಸ್ಟ್ MCQ. ಸರ್ MCQ ಹೌ ವಿ ಹ್ಯಾವ್ ಟು ರೈಟ್ ದ MCQ. ನೋಡಿ ಇಲ್ಲಿ ಎಷ್ಟು ನೀಟಾಗಿ ಬರೆದಿದ್ದಾನೆ, ಲೈನ್ ಹಾಕಿದ್ದಾನೆ. ಮತ್ತು ನೋಡಿ ಇಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ ಇದು. ನೋಡಿ ಕ್ವಶನ್ ನಂಬರ್ ಹೇಗೆ ಚೆನ್ನಾಗಿ ಹಾಕಿದ್ದಾನೆ. ಮತ್ತು ನೋಡಿ ಇಲ್ಲಿ ಆಲ್ಫಾಬೆಟ್ ಹಾಕಿದ್ದಾರೆ. ನೋಡಿ ನಿಮಗೆ ನಾನು ಹೇಳ್ತೀನಿ, ಯು ಆಲ್ವೇಸ್ ಹ್ಯಾವ್ ಟು ರೈಟ್ ವಿತ್ ದ ಆಲ್ಫಾಬೆಟ್. MCQನ ಆಲ್ಫಾಬೆಟ್ ಜೊತೆಗೆ ಬರಬೇಕು, ಆವಾಗ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. ಗೊತ್ತಾಯಿತು? ಬಿ ಅಂತ ಹಾಕಿ ಪ್ಯಾರಲಲ್ ಲೈನ್ಸ್ ಅಂತ ಬರೆದಿದ್ದಾರೆ. ಇದು ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಕ್ವಶನ್. ಮತ್ತು ಇದು ಸೆಕೆಂಡ್ ಒನ್ನಲ್ಲಿ ನೋಡಿ ಎ ಆಪ್ಷನ್ ಕರೆಕ್ಟ್ ಇದೆ, -3 ಬಂದಿದ್ದಾನೆ. ಹಾಗೆ ಕರೆಕ್ಟ್. ನೋಡಿ ಇಲ್ಲಿ 1 ಕ್ವಶನಿಗೆ 1 ಮಾರ್ಕ್ಸ್ ಹೇಗೆ ಸಿಕ್ಕಿದ್ದಾರೆ, ಆ ಥರ ನೀವೇ ಬರಬೇಕು. ಮತ್ತು ನೋಡಿ ಇಲ್ಲಿ ಕ್ವಶನ್ ನಂಬರ್ 3. ಕ್ವಶನ್ ನಂಬರ್ 7 ನೋಡೋಣ ಏನು ರಾಂಗ್ ಆಗಿದ್ದಾರೆ. ಸರ್ಫೇಸ್ ಏರಿಯಾ ಕ್ವಶನ್ ಇದು ರಾಂಗ್ ಆಗಿದ್ದಾರೆ. ಅರ್ಥ ಆಯಿತು? ಮತ್ತು ನೋಡಿ ಎಲ್ಲ ಕೇಳ್ತಾರೆ ಸರ್, ಸ್ಪೇಸ್ ಫಾರ್ ರಫ್ ವರ್ಕ್ ಎಲ್ಲಿರುತ್ತೆ, ಅದು ರಫ್ ಶೀಟ್, ನಾನು ರಫ್ ಏನು ಮಾಡೋಣ, ಎಲ್ಲಿ ಮಾಡೋಣ ಅಂತ. ನೋಡಿ ಇಲ್ಲಿ ನಿಮಗೆ ಒಂದು ಪೇಪರಲ್ಲಿ ಇಷ್ಟು ಜಾಗ ಕೊಡುತ್ತೆ ಅವರು, ಇಷ್ಟು ಜಾಗ ಸಿಗುತ್ತೆ ನಿಮಗೆ ಸ್ಪೇಸ್ ಫಾರ್ ರಫ್ ವರ್ಕ್. ಸರ್ ಇಷ್ಟರಲ್ಲಿ ಆಗಲ್ಲ ನಮ್ಮ ವರ್ಕ್ ಅಂತ ಹೇಳಿದರೆ ಲಾಸ್ಟ್ ಪೇಜಲ್ಲಿ ಏನು ಮಾಡಿ, ರಫ್ ಶೀಟ್ ಅಂತ ಹೆಡ್ಡಿಂಗ್ ಹಾಕಿ ಮತ್ತು ಒಂದು ಲೈನ್ ಹಾಕಿ, ಮತ್ತು ಎಲ್ಲ ನೀವು ವರ್ಕ್ ಮಾಡಬಹುದು ಅಲ್ಲಿ. ಗೊತ್ತಾಯ್ತಿದು? ಯಾಕಂದರೆ ಅದು ನೀಟ್ ಕಾಣಿಸುತ್ತೆ ಪೇಪರ್ ಲಾಸ್ಟಲ್ಲಿ. ಈ ಥರನೂ ಬರೆದಿದ್ದರೆ ಸಾಕಾಗತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ಮತ್ತು ನೋಡಿ ಕ್ವಶನ್ ನಂಬರ್ 10ಅಲ್ಲಿ ಹೌ ಹಿ ಹ್ಯಾಸ್ ರಿಟನ್ ದ ಸ್ಟೇಟ್ಮೆಂಟ್ ಫಾರ್ ದಿಸ್ ಇನ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಇಫ್ ಎ ಈಸ್ ಅ ಫಸ್ಟ್ ಟರ್ಮ್ ಆ್ಯಂಡ್ ಡಿ ಈಸ್ ಅ ಕಾಮನ್ ಡಿಫ್ರೆನ್ಸ್, ದೆನ್ ಇಟ್ಸ್ nth ಟರ್ಮ್ ಈಸ್ ಎನ್ ಇಸ್ ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಆಫ್ ಡಿ. ಅರ್ಥ ಆಯಿತು? ಸ್ಟ್ಯಾಂಡರ್ಡ್ ಫಾರ್ಮ್ ಕ್ವಾಡ್ರಾಟಿಕ್ ಈಕ್ವೇಷನ್ ಹೇಗೆ ನೀಟಾಗಿ ನೋಡಿ ಇಲ್ಲಿ ಎಷ್ಟು ನೀಟಾಗಿ ಬರೆದಿದ್ದಾನೆ. ಮತ್ತು ನೋಡಿ ಇಲ್ಲಿ ಎಲ್ಲ ಸ್ಟೇಟ್ಮೆಂಟ್ ಬರೆದಿದ್ದಾನೆ, ಅಂಡರ್ಲೈನ್ ಮಾಡಿದ್ದಾರೆ. ಆ ಥರ ನೀವೇ ಬರಬೇಕು. ಅರ್ಥ ಆಯಿತು? ನೋಡಿ ಇಲ್ಲಿ ಮೀಡಿಯನ್ ಕೇಳಿದ್ದಾರೆ, ಅದು ಬರಬೇಕು. ಮೀಡಿಯನ್ ಫಾರ್ಮುಲಾ ಏನು ಸರ್? ಮತ್ತು ಇಲ್ಲಿ ನೋಡಿ ಅಸೆಂಡಿಂಗ್ ಆರ್ಡರಲ್ಲಿ ಬರೆದಿದ್ದಾನೆ. ಮತ್ತು ಮಿಡಿಲ್ ಟರ್ಮ್ ಆಗುತ್ತೆ, ಎಲ್ಲ ಬರೆದಿದ್ದಾನೆ. ಅರ್ಥ ಆಯ್ತಿದು? ಮತ್ತು ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಸ್ಟೇಟ್ಮೆಂಟ್ ಕೇಳಿತ್ತು ಆವಾಗ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬರೆದಿದ್ದಾನೆ. ಮತ್ತು ಇಲ್ಲಿ PTO ಅಂತ ಹಾಕಿದ್ದಾನೆ, ಯಾಕಂದರೆ ಪೇಜ್ ಟರ್ನ್ ಓವರ್ ಅಂತ. ನಾನು ಕಂಟಿನ್ಯೂ ಈ ಪೇಜಲ್ಲಿ ಮಾಡಿದ್ದೀನಿ ಅಂತ. ನೋಡಿ ಇಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಆಗಿದೆ. ಏನು ಸರ್ ಅದು? ಆರ್ ಡಿವೈಡೆಡ್ ಅಂತ ಬರೆದಿಲ್ಲ ಅವನು. ಆಮೇಲೆ ಅವನಿಗೆ ಹಿ ಹ್ಯಾಡ್ ರಿಮೆಂಬರ್ ಡಿವೈಡೆಡ್ ಬರಬೇಕು ಅಂತ. ಆ ಟೈಮಲ್ಲಿ ಇವನು ಏನು ಮಾಡಿದ್ದಾನೆ, ಮೇಲೆ ಒಂದು ಆ್ಯರೋ ಮಾರ್ಕ್ ಹಾಕಿ ಇಲ್ಲಿ ಬರೆದಿದ್ದಾನೆ. ನೀವು ಆ ಥರ ಮಾಡಬಹುದು. ಮತ್ತು ಸ್ಟೇಟ್ಮೆಂಟ್ ನೋಡಿ, ದ ಫಾರ್ಮುಲಾ ಟು ಫೈಂಡ್ ದ ಕರ್ವ್ ಸರ್ಫೇಸ್ ಏರಿಯಾ CSA ಆಫ್ ಕೋನ್ ಇಸ್ ಈಕ್ವಲ್ ಟು πr. ಎಷ್ಟು ಚೆನ್ನಾಗಿ ಬರೆದಿದ್ದಾನೆ ನೋಡಿ. ಮತ್ತು ಇದು ಎಲಿಮಿನೇಷನ್ ಮೆಥಡ್ ನೋಡಿ ಎಷ್ಟು ಚೆನ್ನಾಗಿ ಈಕ್ವೇಷನ್ 1 ಈಕ್ವೇಷನ್ 2 ಅಂತ ಹಾಕಿದ್ದಾನೆ. ಮತ್ತು ಆ್ಯಡ್ ಮಾಡಿದ್ದಾನೆ. ಮತ್ತು ನೋಡಿ ಇಲ್ಲಿ ಎಕ್ಸ್ ವ್ಯಾಲ್ಯೂ ಈ ಬಾಕ್ಸಲ್ಲಿ ಹಾಕಿದ್ದೇನೆ. ನೀವು ಎಲ್ಲ ವ್ಯಾಲ್ಯೂ ಬಾಕ್ಸಲ್ಲಿ ಹಾಕಿ. ಯಾಕಂದರೆ ನೋಡಿ ಇಲ್ಲಿ ಇವಾಲ್ವೇಟರ್ ಯಾವಾಗಲೂ ಈ ಎಲ್ಲ ನೋಡಲ್ಲ. ಅವ್ರು ಏನು ನೋಡ್ತಾರೆ ಅಂದರೆ ಬಾಕ್ಸಲ್ಲಿ ಏನಿದೆ ಅಷ್ಟೇ ನೋಡೋದು, ಅಷ್ಟೇ. ಅದು ಕರೆಕ್ಟ್ ಇದ್ದರೆ ರೈಟ್ ಮಾರ್ಕ್ ಹಾಕ್ತಾರೆ, ಅದು ರಾಂಗ್ ಇದ್ದರೆ ಮೇಲೆ ನೋಡೋದು. ಅರ್ಥ ಆಯ್ತಿದ್ದು ಮಾತು? ನೋಡಿ ಇಲ್ಲಿ ಬಾಕ್ಸಲ್ಲಿ ಹಾಕಬೇಕು ಎಲ್ಲ ಈಕ್ವೇಷನ್ಸ್, ಎಲ್ಲ ಮೇನ್ ಪಾಯಿಂಟ್ಸ್, ಮೇನ್ ಆನ್ಸರ್, ಲಾಸ್ಟ್ ಫೈನಲ್ ರಿಸಲ್ಟ್ ಏನಿರುತ್ತೆ ಅದು ಬಾಕ್ಸಲ್ಲಿ ಹಾಕಬೇಕು. ಮತ್ತು ಸ್ಟೇಟ್ಮೆಂಟ್ ಇದ್ದರೆ ಹೈಲೈಟ್ ಮಾಡಬೇಕು, ಎಲ್ಲ ಪಾಯಿಂಟ್ಸ್ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಹೈಲೈಟ್ ಮಾಡಬೇಕು. ಅರ್ಥ ಆಯಿತು? ಮತ್ತು ನೋಡಿ ಸ್ಪೇಸ್ ಫಾರ್ ರಫ್ ವರ್ಕ್ ಎಲ್ಲ ಶೀಟಲ್ಲಿ ಸಿಗುತ್ತೆ ನಿಮಗೆ. ಇದು 3-4 ಲೈನ್ಸ್ ಇರುತ್ತೆ ಇಲ್ಲಿ ಅಷ್ಟೇ. ಮತ್ತು ನೋಡಿ ಎಲ್ಲ ಫಾರ್ಮುಲಾ ನೀಟಾಗಿ ಬರೆದಿದ್ದಾನೆ, ಬಾಕ್ಸಲ್ಲಿ ಹಾಕಿದ್ದಾನೆ. ಇದು ಮೇನ್ ಇಂಪಾರ್ಟೆಂಟ್ ಮ್ಯಾಥಮೆಟಿಕ್ಸಲ್ಲಿ. ನೀವು ಮೇನ್ ಆನ್ಸರ್ ಬಾಕ್ಸಲ್ಲಿ ಹಾಕಬೇಕು. ಮೇಲ್ಗಡೆದು ನೋಡಲ್ಲ ಅವರು ಎಲ್ಲರೂ. ಅದೇ ಬಾಕ್ಸಲ್ಲಿ ಏನಿದೆ ಕರೆಕ್ಟ್ ಇದೆ ಅಂತ ರೈಟ್ ಮಾಡಿ ಹಾಕ್ತಾರೆ ಅಷ್ಟೇ. ಮತ್ತು SN ಫಾರ್ಮುಲಾ ಮೇಲೆ ಕೇಳಿದ್ದು ಆವಾಗ ಕ್ವಶನ್. ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾನೆ ಫಾರ್ಮುಲಾ, ಡಾಟಾ ಬರ್ದು. ಮತ್ತು D ಫಾರ್ಮುಲಾ ಮತ್ತು ಡಾಟಾ
ನೋಡಿ ಇಲ್ಲಿ ಅವನು ಜಾಸ್ತಿ ಸ್ಟೆಪ್ ಮಾಡಿಲ್ಲ, ಡೈರೆಕ್ಟಾಗಿ ಮಾಡಿಬಿಟ್ಟಿದ್ದಾನೆ. ಅದು ಗುಡ್, ಯಾಕಂದರೆ ಟೈಮ್ ಸಿಗುತ್ತೆ ನಿಮಗೆ. ಅರ್ಥ ಆಯಿತು. ಇಲ್ಲಿ 19x5 ಅಂತ ಹಾಕಿಲ್ಲ, 19x5 ಡೈರೆಕ್ಟ್ 95 ಬರ್ದಿದ್ದಾನೆ. ನೀವು ಮಾಡ್ಬೋದು ನೋಡಿ. ಕೀ ಆನ್ಸರ್ ನೋಡಿದಾಗ ದೇ ವಿಲ್ ಗಿವ್ ಹಾಫ್ ಮಾರ್ಕ್ಸ್ ಫಾರ್ ಗಿವನ್, ದೇ ವಿಲ್ ಗಿವ್ ಹಾಫ್ ಮಾರ್ಕ್ಸ್ ಫಾರ್ ದಿಸ್ ಒನ್. ಅರ್ಥ ಆಯಿತು. ಫಾರ್ಮುಲಾಗೆ ಹಾಫ್ ಮಾರ್ಕ್ಸ್ ಇರುತ್ತೆ, ಗಿವನಿಗೆ ಹಾಫ್ ಮಾರ್ಕ್ಸ್ ಇರುತ್ತೆ. ಮತ್ತೆ ನೋಡಿ ಇಲ್ಲಿ, ಮತ್ತೆ ನೋಡಿ ಡೈರೆಕ್ಟ್ ಆನ್ಸರ್ ಕ್ಯಾಲ್ಕುಲೇಟ್ ಮಾಡಿ ಡೈರೆಕ್ಟ್ ಆನ್ಸರ್ ಬರೆದಿದ್ದಾನೆ, ಅದಕ್ಕೆ ಏನಾಗುತ್ತೆ 1 ಮಾರ್ಕ್ಸ್ ಸಿಗುತ್ತೆ, ಟೋಟಲ್ 2 ಮಾರ್ಕ್ಸ್. ಅರ್ಥ ಆಯಿತು. ಮತ್ತು ಸ್ಟೇಟ್ಮೆಂಟ್ ಬರೆದಿದ್ದಾನೆ, ದೇರ್ ಫಾರ್ ದ ಸಮ್ ಆಫ್ ದ ಫಸ್ಟ್ 20 ಟರ್ಮ್ ಈಸ್ 1150 ಅಂತ ನೀವೇ ಬರಬೇಕು. ಟೈಮ್ ಸಿಕ್ಕಿದ್ ಯು ಗೆಟ್ ಅ ಟೈಮ್ ದೆನ್ ಓನ್ಲಿ ರೈಟ್, ಅದರ್ವೈಸ್ ಡೋಂಟ್ ನೀಡ್ ಟು ರೈಟ್ ದಿಸ್ ಸ್ಟೇಟ್ಮೆಂಟ್. ಅರ್ಥ ಆಯಿತು. ಫಸ್ಟ್ ಫಾಸ್ಟಾಗಿ ಆನ್ಸರ್ ಕ್ಯಾಲ್ಕುಲೇಟ್ ಮಾಡಿ, ಆಮೇಲೆ ಇಲ್ಲಿ ನೋಡಿ 2 ಲೈನ್ ಬಿಟ್ಟ ಹೋಗಿ, ಯಾಕಂದರೆ ಲಾಸ್ಟಲ್ಲಿ ಟೈಮ್ ಸಿಗುತ್ತೆ. ಆರಾಮಾಗಿ ಇದು ಬರೀರಿ, ಮತ್ತು ಲೈನ್ಸ್ ಎಲ್ಲ ಹಾಕಿ. ಫಸ್ಟ್ ಯು ವಾಂಟ್ ಟು ಡೂ ದಿಸ್ ಡಾಟಾ ಬರೀರಿ, ಫಾರ್ಮುಲಾ ಹಾಕಿ, ಫಾಸ್ಟಿಗೆ ಆನ್ಸರ್ ಬರೀರಿ, ಬಾಕ್ಸ್ ಹಾಕಿ. ಅರ್ಥ ಆಯಿತು. ಆಮೇಲೆ ಟೈಮ್ ಸಿಕ್ಕಿದಾಗ ನೀವು ಲೈನ್ಸ್ ಹಾಕಿ, ಸ್ಟೇಟ್ಮೆಂಟ್ ಬರೀರಿ, ಎಲ್ಲ ಚೆನ್ನಾಗಿ ಮಾಡಿ, ಹೈಲೈಟ್ ಮಾಡಿ ಮೇನ್ ಪಾಯಿಂಟ್ಸನ್ನು. ಅರ್ಥ ಆಯಿತು. ಮತ್ತು ಇದು ಕ್ವಾಡ್ರಾಟಿಕ್ ಈಕ್ವೇಷನ್ ಕ್ವಶನ್ ನೋಡಿ, ಫಾರ್ಮುಲಾ ಬರೆದಿದ್ದೇನೆ ನೀಟಾಗಿ, ಮತ್ತು ಇವಾಲ್ವೇಟ್ ಮಾಡಿದ್ದೇನೆ, ಆರ್ ಅಂತ ಹಾಕಿದ್ದೇನೆ ನೀಟಾಗಿ. ಇದು ಬಾಕ್ಸಲ್ಲಿ ಹಾಕಬೇಕು. ಅರ್ಥ ಆಯಿತು. ಇದು ಬಾಕ್ಸಲ್ಲಿ ಹಾಕಿ. ಇದು ಯಾಕಂದರೆ ನಿಮಗೆ ಇದು ಕ್ವಶನ್ ಕೇಳಲ್ಲ, ಇದು ಔಟ್ ಆಫ್ ಸಿಲೆಬಸ್ ನಿಮಗೆ ಈಗ. ಮತ್ತು ನೋಡಿ ಡಿಸ್ಕ್ರಿಮಿನೆಂಟ್ ಕೇಳಿದ್ದಾನೆ. ಡಿಸ್ಕ್ರಿಮಿನೆಂಟ್ ಹೌ ಹ್ಯಾಸ್ ರಿಟರ್ನ್ ನೀಟ್ಲಿ ನೋಡಿ. ಇಲ್ಲಿ 16 - 16 ಬಂದಿದೆ, 0 ಆಗುತ್ತೆ. 0 ಅಂದರೆ ಏನು, ದೇರ್ ಫಾರ್ ದ ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಈಕ್ವಲ್. ಅರ್ಥ ಆಯ್ತಿದ್ದು. ಡಿಸ್ಕ್ರಿಮಿನೆಂಟ್ 0 ಬಂದಾಗ ರೂಟ್ಸ್ ರಿಯಲ್ ಆ್ಯಂಡ್ ಈಕ್ವಲ್. ಮತ್ತು ಡಿಸ್ಟೆನ್ಸ್ ಫಾರ್ಮುಲಾ ಕೇಳಿದ್ದಾರೆ. ಹೀಗೆ ಲುಕ್ ಅಟ್ ಹಿಯರ್ ಹೌ ನೀಟ್ಲಿ ಹಿ ಹ್ಯಾಸ್ ರಿಟರ್ನ್ ದಿಸ್ ಒನ್. ಅರ್ಥ ಆಯಿತು. ಇದು ಬಾಕ್ಸಲ್ಲಿ ಹಾಕಿ. ಮತ್ತು ಇಲ್ಲಿ ನೋಡಿ ಯೂನಿಟ್ಸ್ ಬರಬೇಕು ನಿಮಗೆ. ಸೆಂಟಿಮೀಟರ್ ಆದರೆ ಸೆಂಟಿಮೀಟರ್, ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಸ್ಕ್ವೇರ್ ಹಾಕಬೇಕು, ಮತ್ತು ಕ್ಯೂಬ್ ಆದರೆ ವಾಲ್ಯೂಮಿಗೆ ಕ್ಯೂಬ್, ಮತ್ತು ಕೋಆರ್ಡಿನೇಟ್ ಜಾಮೆಟ್ರಿಯಲ್ಲಿ ಯೂನಿಟ್ಸ್ ಆಗುತ್ತೆ. ಅರ್ಥ ಆಯಿತು. ಮತ್ತು ಕನ್ಸ್ಟ್ರಕ್ಷನ್ ನಿಮಗಿಲ್ಲ, ಬಿಟ್ಬಿಡಿ. ಇದು ನೋಡಿ ಇಲ್ಲಿ ಟ್ರಿಗ್ನೋಮೆಟ್ರಿಯಲ್ಲಿ ಫಿಗರ್ ಬೇಸ್ಡ್ ಕ್ವಶನ್, ರೇಷಿಯೋ, ಸೈನ್ ಟೀಟಾ ಹೇಳಪ್ಪ, ಟ್ಯಾನ್ ಆಲ್ಫಾ, ಕಾಸ್ ಟೀಟಾ ಅದು ಹೇಳಪ್ಪ ಅಂತ ಕೇಳ್ತಾರೆ ಅವರು. ನೀವು ನೋಡಿ ಇಲ್ಲಿ ಸೈನ್ ಟೀಟಾ ಇಸ್ ಈಕ್ವಲ್ ಟು ಆಪೋಸಿಟ್ ಬೈ ಹೈಪೋಟೆನ್ಸ್, ಅದು ಬರಬೇಕು ನೀವು. ಆಪೋಸಿಟ್ ಬೈ ಹೈಪೋಟೆನ್ಸ್ AB/AC ಆಗುತ್ತೆ, ಅಂದರೆ 12/13 ಆಗುತ್ತೆ. ಟ್ಯಾನ್ ಟೀಟಾ ಇಸ್ ಈಕ್ವಲ್ ಟು ಆಪೋಸಿಟ್ ಬೈ ಅಡ್ಜಸೆಂಟ್, ದಟ್ ಈಸ್ ಈಕ್ವಲ್ ಟು BC/AB, ದಟ್ ಈಸ್ ಈಕ್ವಲ್ ಟು 5/12. ಅರ್ಥ ಆಯ್ತಿದ್ದು. ಮತ್ತು ನೋಡಿ ಇಲ್ಲಿ ಇದು 3 ಮಾರ್ಕ್ಸ್ ಕ್ವಶನ್. 3 ಮಾರ್ಕ್ಸ್ ಕ್ವಶನ್ ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾನೆ. ಈಕ್ವೇಷನ್ ಅಂತ ಹಾಕಿದ್ದಾನೆ. ಫಸ್ಟ್ ರಿಲೇಷನ್, ದೇ ವಿಲ್ ಗಿವ್ ದ ರಿಲೇಷನ್, ಯು ಹ್ಯಾವ್ ಟು ಫಾರ್ಮ್ ದ ಈಕ್ವೇಷನ್. ಅರ್ಥ ಆಯ್ತಿದ್ದು. ಫಸ್ಟ್ ರಿಲೇಷನ್ ಕೊಟ್ಟಿದ್ದಾರೆ, ದೆನ್ ಹಿ ಹ್ಯಾಸ್ ರಿಟರ್ನ್ ದ ಈಕ್ವೇಷನ್ 1 ಅಂತ ಹಾಕಿದ್ದಾನೆ. ಮತ್ತು ಫಾರ್ಮುಲಾ ಅಲ್ಲ, S9ಗೆ ಹಾಕಿದ್ದಾನೆ. ಎನ್ ಫೈಂಡ್ ಮಾಡಿದ್ದಾನೆ, ಎನ್ ಅಲ್ಲ ಏನು, ಸೆಕೆಂಡ್ ಈಕ್ವೇಷನ್ ಫೈಂಡ್ ಮಾಡಿದ್ದಾನೆ. ನೋಡಿ ಇಲ್ಲಿ ಸೆಕೆಂಡ್ ಈಕ್ವೇಷನ್ ಏನಪ್ಪ ಇದು ಕ್ವಶನ್, ಸೆಕೆಂಡ್ ಈಕ್ವೇಷನ್ ಇಲ್ಲ, ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿದ್ದಾನೆ. ಡಿಫೈಂಡೆಡ್ ಮಾಡಿದ್ದಾನೆ. ನೋಡಿ ಇಲ್ಲಿ ಡಿಫೈಂಡೆಡ್ ಮಾಡಿದ್ದಾನೆ, ಡೈರೆಕ್ಟಾಗಿ ಈಕ್ವೇಷನ್ 1 ಸಬ್ಸ್ಟಿಟ್ಯೂಟ್ ಮಾಡಿದ್ದಾನೆ. ಅರ್ಥ ಆಯಿತು. ಮತ್ತು ನೋಡಿ ಇಲ್ಲಿ ಬಾಕ್ಸಲ್ಲಿ ಹಾಕಿದ್ದಾನೆ. ಇದು ಮೇನ್ ಪಾಯಿಂಟ್. ನೋಡಿ ಇಲ್ಲಿ ಇವಾಲ್ವೇಟರ್ ವಾಟ್ ಹಿ ಹ್ಯಾಸ್ ರೈಟ್ ಪುಟ್ ಅ ರೈಟ್ ಮಾರ್ಕ್, ಇದು ರೈಟ್ ಮಾರ್ಕ್ ಹಾಕಿದ್ದಾನೆ ಅಷ್ಟೇ. ಮತ್ತು ನೋಡಿ ಇಲ್ಲಿ ಅವರು ಇದು ಎಲ್ಲ ನೋಡಲ್ಲ, ಯಾಕಂದರೆ ಯಾವುದು ಅವರು ಇದೇ ನೋಡೋದು, ಬಾಕ್ಸಲ್ಲಿ ಏನಿದೆ ಅಷ್ಟೇ ನೋಡೋದು. ನೋಡಿ A4 ಇದೆ, D3 ಇದೆ, ಮತ್ತು ಈಕ್ವೇಷನ್ 1 ಎಲ್ಲ ಹಾಕಿದರೆ ಕರೆಕ್ಟ್ ಇದೆಯಪ್ಪ. ಮತ್ತು ಸ್ಟೇಟ್ಮೆಂಟ್ ನೋಡ್ತಾನೆ, ದ ಫಸ್ಟ್ ಟರ್ಮ್ ಈಸ್ 4 ಆ್ಯಂಡ್ ದ ಕಾಮನ್ ಡಿಫ್ರೆನ್ಸ್ ಈಸ್ 3 ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್. ಈ ಥರ ನೀವೇ ಸ್ಟೇಟ್ಮೆಂಟ್ ಬರಬೇಕು. ಅರ್ಥ ಆಯಿತು. ಮತ್ತು ನೋಡಿ ಇಲ್ಲಿ ಕ್ಯಾಲ್ಕುಲೇಷನ್ ಇಲ್ಲಿ ಮಾಡಿದ್ದಾನೆ ಅವನು, ಏನಾಗುತ್ತೆ ಅಂತ ನೋಡಿ. ಇಲ್ಲಿ ಈ ಹ್ಯಾಸ್ ಸಬ್ಸ್ಟಿಟ್ಯೂಟ್ ಇನ್ ಈಕ್ವೇಷನ್ 1, ಮತ್ತು ಇಲ್ಲಿ ನೋಡಿ ಇಲ್ಲಿ ಮಾಡಿದ್ದಾನೆ ಅವನು, ಮತ್ತು ಹಿ ಹ್ಯಾಸ್ ರೈಟ್ ಹಿಯರ್. ಅರ್ಥ ಆಯಿತು. ವೆರಿಫೈ ಮಾಡಿದ್ದಾನೆ A4 ಕರೆಕ್ಟ್ ಇದೆ ಅಂತ. ನೋಡಿ ಇಲ್ಲಿ ಮಾಡಿದ್ದಾನೆ, ನೀವೇ ಮಾಡಬೇಕಿದು ಟೈಮ್ ಸಿಕ್ಕಿದ್ರೆ. ಮತ್ತು ನೋಡಿ ಇದು ಕ್ವಾಡ್ರಾಟಿಕ್ ಈಕ್ವೇಷನ್ ಕ್ವಶನ್ ಎಷ್ಟು ಚೆನ್ನಾಗಿ ಬರೆದಿದ್ದಾನೆ. ಫ್ಯಾಕ್ಟರ್ಸ್ ಹೇಗೆ ಸರ್ ಫೈಂಡ್ ಮಾಡಬೇಕು ನೋಡಿ. ಇಲ್ಲಿ ರಫ್ ಶೀಟಲ್ಲಿ ಅವನು ಫ್ಯಾಕ್ಟರೈಸ್ ಮಾಡಿದ್ದಾರೆ. ಮತ್ತು ನೋಡಿ 2 × 2 × 3 ಎಷ್ಟಾಗುತ್ತೆ, 12 ಆಗುತ್ತೆ. 12 × 5 ನೋಡಿ ಫ್ಯಾಕ್ಟರ್ಸ್ ಹೀಗೆ ಫೈಂಡ್ ಮಾಡಿದ್ದಾನೆ, 12 × 5. ಅರ್ಥ ಆಯ್ತಿದ್ದು. ಈ ಥರ ನೀವು ಈ ಸ್ಪೇಸ್ ಯೂಸ್ ಮಾಡಬಹುದು. ಇಲ್ಲಾಂದರೆ ಲಾಸ್ಟ್ ಪೇಜಲ್ಲಿ ಬನ್ನಿ. ಇದು ಎಂಟೈರ್ ರಾಂಗ್ ಆಗಿದೆ, ಅದಕ್ಕೆ ರಾಂಗ್ ಮಾರ್ಕ್ ಹಾಕಿದ್ದಾನೆ. ಅರ್ಥ ಆಯಿತು. ನೀವು ಸರ್ ಎಂಟೈರ್ ಆನ್ಸರ್ ರಾಂಗ್ ಆಗಿಬಿಟ್ಟಿದೆ, ಏನು ಮಾಡೋಣ ಸರ್, ಏನು ಮಾಡೋಣ ಅಂತ ನೋಡಿ. ಯು ಹ್ಯಾವ್ ಟು ಪುಟ್ ಅ ಸಿಂಗಲ್ ಲೈನ್ ಹಿಯರ್. ಅರ್ಥ ಆಯಿತು. ಸಿಂಗಲ್ ಲೈನ್, ಈ ಥರ ಲೈನ್ ಹಾಕಿ, ಏನೂ ಆಗಲ್ಲ ನೋಡಿ, ಏನೂ ಆಗಲ್ಲ. ಈ ಥರ ಕಟ್ ಮಾಡಿ ಅಷ್ಟೇ. ಮತ್ತು ನೋಡಿ ಇದು ಯಾವ್ದು ಸರ್, ಇದು ಮೋಡ್ ಕ್ವಶನ್, ಸ್ಟ್ಯಾಟಿಸ್ಟಿಕ್ಸ್ ಕ್ವಶನ್. ಇಲ್ಲಿ ನೋಡಿ ಇಲ್ಲಿ ಇದಕ್ಕೆ 3 ಮಾರ್ಕ್ಸ್ ಫುಲ್ಲಾಗಿ ಸಿಕ್ಕಿದ್ದಾನೆ. ಡಾಟಾ ಬರೆದಿದ್ದಾನೆ, ಫಾರ್ಮುಲಾ ಬರೆದಿದ್ದಾನೆ, ಮತ್ತು ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ದಾನೆ. ಮೋಡ್ ಈಸ್ ಈಕ್ವಲ್ ಟು 3 ಬರೆದಿದ್ದಾನೆ, ಬಾಕ್ಸಲ್ಲಿ ಹಾಕಿ. ಇದು ಮತ್ತು ಸ್ಟೇಟ್ಮೆಂಟ್ ಬರೆದಿದ್ದು ಎಲ್ಲ ಕ್ವಶನಿಗೆ ಇವನು ಸ್ಟೇಟ್ಮೆಂಟ್ ಬರೆದಿದ್ದಾರೆ. ಸ್ಟೇಟ್ಮೆಂಟ್ ಬರೆದಿದ್ರೆ ಅದು ಒಂದು ವ್ಯಾಲ್ಯೂ ಕೊಡುತ್ತೆ ಆನ್ಸರಿಗೆ. ಅರ್ಥ ಆಯಿತು. ದೇರ್ ಫಾರ್ ದ ಮೋಡ್ ಈಸ್ 33. ಅರ್ಥ ಆಯ್ತಿದ್ದು.
ಮತ್ತು ಇದು ಎಕ್ಸ್ಟರ್ನಲ್ ಥೇರಮ್, ಸರ್ಕಲ್ಸ್ ಥೇರಮ್. ಇದು ದ ಲೆಂತ್ ಆಫ್ ದ ಟ್ಯಾಂಜೆಂಟ್ ಡ್ರಾನ್ ಫ್ರಮ್ ಎಕ್ಸ್ಟರ್ನಲ್ ಪಾಯಿಂಟ್ಸ್ ಆರ್ ಈಕ್ವಲ್. ಅಷ್ಟೇ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಫಸ್ಟ್ ಸ್ಟೇಟ್ಮೆಂಟ್ ಬರ್ದಿದ್ದಾನೆ. ಸ್ಟೇಟ್ಮೆಂಟ್ ಪೇಪರಲ್ಲಿ ಕೊಡ್ತಾರೆ ಅವರು, ಮತ್ತೆ ನೀವು ಬರಬೇಕು ಸ್ಟೇಟ್ಮೆಂಟ್, ಅದು ವ್ಯಾಲ್ಯೂ ಕೊಡುತ್ತೆ ನಿಮ್ಮ ಪೇಪರಿಗೆ. ದ ಲೆಂತ್ ಆಫ್ ದ ಟ್ಯಾಂಜೆಂಟ್ಸ್ ಆರ್ ಡ್ರಾನ್ ಫ್ರಮ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ಅ ಸರ್ಕಲ್ ಆರ್ ಈಕ್ವಲ್. ಅರ್ಥ ಆಯ್ತಿದ್ದು. ಮತ್ತೆ ಫಿಗರ್ ಹಾಕಿದ್ದೇನೆ. ನೀವು ಒಂದ್ಸತಿ ಸ್ಟೇಟ್ಮೆಂಟ್ ಬರೀರಿ ಆನ್ಸರ್ ಶೀಟಲ್ಲಿ, ಅದು ವ್ಯಾಲ್ಯೂ ಕೊಡುತ್ತೆ ನಿಮ್ಮ ಪೇಪರಿಗೆ. ಮತ್ತೆ ಫಿಗರ್ ಬರೆದಿದ್ದಾರೆ. ಮತ್ತೆ ಇಲ್ಲಿ ನೋಡಿ ಗೀವನ್, ಏನು ಗೀವನ್ ಇದೆ, ಓ ಇಸ್ ದ ಸೆಂಟರ್ ಆಫ್ ಅ ಸರ್ಕಲ್, ಪಿ ಕ್ಯೂ ಆ್ಯಂಡ್ ಪಿ ಆರ್ ಆರ್ ದ ಟ್ಯಾಂಜೆಂಟ್. ಸೇಮ್ ಏನು NCERT ಬುಕ್ಕಲ್ಲಿ ಪ್ರೂಫ್ ಮಾಡಿದ್ದಾರೆ ಅಲ್ಲ, ಸೇಮ್ ಹಿ ಹ್ಯಾಸ್ ರಿಟರ್ನ್. ಅರ್ಥ ಆಯಿತು. ಕೀ ಆನ್ಸರಲ್ಲಿ ಇದೇ ಸೇಮ್ ಇರುತ್ತೆ NCERT ಬುಕ್ಕಲ್ಲಿ ಏನಿದೆ ಅದು. ಕನ್ಸ್ಟ್ರಕ್ಷನ್ ನೋಡಿ ಇಲ್ಲಿ, ಕನ್ಸ್ಟ್ರಕ್ಷನ್ ಹೇಗೆ ಚೆನ್ನಾಗಿ ಬರೆದಿದ್ದಾನೆ. ಮತ್ತು ಪ್ರೂಫಲ್ಲಿ ಏನೇನು ಸರ್ ನೋಡಿ ಎಲ್ಲ ಹಿ ಹ್ಯಾಸ್ ರಿಟರ್ನ್ ಆಲ್ ದ ರೀಸನ್ಸ್ ಫಾರ್. ಯಾಕೆ 90 ಸರ್, ಯಾಕಂದರೆ ಬಿಕಾಸ್ ದ ರೇಡಿಯಸ್ ಡ್ರಾನ್ ಅಟ್ ಅ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಟ್ಯಾಂಜೆಂಟ್. ಮತ್ತು ನೋಡಿ ಎಲ್ಲ ಪೇಜಲ್ಲಿ PTO ಅಂತ ಹಾಕಿದ್ದಾನೆ. ಯು ಹ್ಯಾವ್ ಟು ರೈಟ್ ದಿಸ್ PTO ಅಟ್ ದ ಲಾಸ್ಟ್ ಲೈನ್ ಹಾಕ್ತಿರಲ್ಲ ಎಲ್ಲ ಆನ್ಸರಿಗೆ, ಆವಾಗ ಹಾಕಿ, ಆವಾಗ ಹೈಲೈಟ್ ಮಾಡಿ. ಯಾಕಂದರೆ ಟೈಮ್ ಸಿಗಲಿಲ್ಲ ಅಂದರೆ ವೇಸ್ಟ್ ಅದು ಸುಮ್ಮನೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಪ್ರೂಫ್. ಮತ್ತು ನೋಡಿ RHS ಕಾಂಗ್ರುಯೆನ್ಸಿ ಎಲ್ಲ ರೀಸನ್ಸ್ ಬರ್ದಿದ್ದಾನೆ. ಇದು ತುಂಬ ಇಂಪಾರ್ಟೆಂಟ್, ರೀಸನ್ಸ್ ಎಲ್ಲ ಯಾವುದಕ್ಕೆ ನೀವು ರೀಸನ್ಸ್ ಬರೀಬೇಕು. ಅರ್ಥ ಆಯಿತು. ಮತ್ತು ಕನ್ಸ್ಟ್ರಕ್ಷನ್ ನಿಮಗಿಲ್ಲ, ಬಿಡ್ಬಿಡಿ ಇದು. ಮತ್ತು ಸರ್ಫೇಸ್ ಏರಿಯಾ ವಾಲ್ಯೂಮಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ. ನೋಡಿ ಇಲ್ಲಿ ಇದು 3 ಮಾರ್ಕ್ಸ್ ಕ್ವಶನ್. ವಾಲ್ಯೂಮ್ ಈಕ್ವೇಟ್ ಮಾಡಿದ್ದಾನೆ, ಮತ್ತು ಫಾರ್ಮುಲಾ ಹಾಕಿದ್ದಾನೆ, R ಫೈಂಡ್ ಔಟ್ ಮಾಡಿದ್ದಾನೆ. ನೋಡಿ ಇಲ್ಲಿ ಸ್ಕ್ವೇರ್ ರೂಟ್ ಹೇಗೆ ಮಾಡಿದ್ದಾನೆ, ಸ್ಕ್ವೇರ್ ರೂಟಿಂಗ್ ಆನ್ ದ ಬೋರ್ಡ್ ಸೈಡ್ ಮಾಡಿ R = 7 ಬಾಕ್ಸಲ್ಲಿ ಹಾಕಿದ್ದಾನೆ. ಇದು ತುಂಬ ಇಂಪಾರ್ಟೆಂಟ್. ನೋಡಿ ಇವಾಲ್ವೇಟರ್ ಎಲ್ಲ ರೈಟ್ ಮಾರ್ಕ್ ಹಾಕಿಲ್ಲ, ಇಲ್ಲೇ ಹಾಕಿದ್ದಾನೆ. ಯಾಕಂದರೆ ಇದು ಬಾಕ್ಸ್ ಇದೆ, ಬಾಕ್ಸಲ್ಲಿ ಕರೆಕ್ಟ್ ಇದೆ ಆನ್ಸರ್, ಅದಕ್ಕೆ ರೈಟ್ ಮಾರ್ಕ್. ಯಾವುದು ಚೆಕ್ ಮಾಡಲ್ಲ ಇಲ್ಲಿ. ಏನು ಸರ್ ಇದು ಫಾರ್ಮುಲಾ ರಾಂಗ್ ಇದೆ, ಫಾರ್ಮುಲಾ ನೋಡ್ತಾರೆ ಅವರು. ಮತ್ತು ಏನು ನೋಡ್ತಾರೆ ಸರ್, ಇಲ್ಲಿ ಏನನ್ನು ಆಗಿದ್ದಾರೆ, ಇಲ್ಲಿ ಕ್ಯಾನ್ಸಲ್ ಏನು ಕಾಣಿಸ್ತಾನೆ ಇಲ್ಲ ಅಂತ ನೋಡಲ್ಲ ಅವರು. ದೇ ವಿಲ್ ಆಲ್ವೇಸ್ ಸಿ R = 7 ಇದೆ ಅಂತ. ಅರ್ಥ ಆಯಿತು. ದೇ ವಿಲ್ ಸಿ ದ ಮೇನ್ ಆನ್ಸರ್, ವಾಟ್ ಬಾಕ್ಸಲ್ಲಿ ಏನಿರುತ್ತೆ ಅದೇ ನೋಡೋದು ಅವರು. ಅರ್ಥ ಆಯಿತು. ಕರ್ವ್ ಸರ್ಫೇಸ್ ಏರಿಯಾ ಇದು ನೋಡ್ತಾರೆ, ಫಾರ್ಮುಲಾ ಕರೆಕ್ಟ್ ಇದೆಯಪ್ಪ, ಮತ್ತು ಮೇನ್ ಆನ್ಸರ್ ಕರೆಕ್ಟ್ ಇದೆ, ಕರೆಕ್ಟ್. ಮತ್ತು ನೋಡಿ ಇಲ್ಲಿ ಸ್ಟೇಟ್ಮೆಂಟ್ ಬರ್ದಿದ್ದಾನೆ, ಕರ್ವ್ ಸರ್ಫೇಸ್ ಏರಿಯಾ ಆಫ್ ದ ಸಿಲಿಂಡರ್ ಈಸ್ ದಿಸ್ ಮಚ್. ಅರ್ಥ ಆಯಿತು. ಯೂನಿಟ್ ಬರಬೇಕು ನೀವು. ನೋಡಿ ಇಲ್ಲಿ ಯೂನಿಟ್ ಸೆಂಟಿಮೀಟರ್ ಸ್ಕ್ವೇರ್ ಇದೆ. ಸರ್ಫೇಸ್ ಏರಿಯಾಗೆ ಸ್ಕ್ವೇರ್ ಬರುತ್ತೆ, ವಾಲ್ಯೂಮಿಗೆ ಕ್ಯೂಬ್ ಬರುತ್ತೆ, ಅದು ನೋಡ್ಬೇಕು ನೀವು. ಅರ್ಥ ಆಯಿತು. ಮತ್ತು ಕ್ಯಾಲ್ಕುಲೇಷನ್ ಇಲ್ಲಿ ಮಾಡಿದ್ದಾನೆ, ಯಾವುದು ಕ್ಯಾನ್ಸಲ್ ಆಗುತ್ತೆ ನೋಡಿ. ಇಲ್ಲಿ ಡೈರೆಕ್ಟಾಗಿ ಮಾಡಿಲ್ಲ ಅವನು, ಫಸ್ಟ್ ರಫ್ ಶೀಟಲ್ಲಿ ಮಾಡಿದ್ದಾನೆ, ಆಮೇಲೆ ಇಲ್ಲಿ ತೋರಿಸಿದ್ದಾನೆ ನಾನು ಮಾಡಿದ್ದೀನಿ ಅಂತ. ಅರ್ಥ ಆಯಿತು. ಫಸ್ಟ್ ಇಲ್ಲಿ ಮಾಡಿದ್ದಾನೆ, ಆಮೇಲೆ ಅಲ್ಲಿ ಬರೀದ್ದಾನೆ. ಮತ್ತು ಇದು ಎಂಟೈರ್ ರಾಂಗ್ ಆಗಿದೆ, ಅದಕ್ಕೆ ಅವನು ಏನು ಮಾಡಿದ್ದಾನೆ, ಒಂದು ಲೈನ್ ಹಾಕಿದ್ದಾನೆ, ಈ ಥರ ಒಂದು ಲೈನ್ ಹಾಕಿದ್ದಾನೆ. ಇವಾಲ್ವೇಟ್ರ್ ಒಂದು ಲೈನ್ ಹಾಕ್ತಾರೆ ಅಷ್ಟೇ, ಏನು ಪ್ರಾಬ್ಲಮ್ ಆಗಲ್ಲ. ಅರ್ಥ ಆಯಿತು. ಇಲ್ಲಿ ಏನು ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಆಗಿದೆ ಅಷ್ಟೇ. ನೋಡಿ ಇಲ್ಲಿ he has written this question at the last of the answer sheet. ಅರ್ಥ ಆಯಿತು. he has written this one. ಮತ್ತು ನೋಡಿ ಇಲ್ಲಿ 36 ಕನ್ಸ್ಟ್ರಕ್ಷನ್ ಇಲ್ಲ ಈಗ ನಿಮಗೆ. ಮತ್ತು ಇದು ಯಾವ್ದು ಸರ್, ಇದು ಏರಿಯಾ ರಿಲೇಟೆಡ್ ಟು ಸರ್ಕಲಲ್ಲಿ, ಏರಿಯಾ ರಿಲೇಟೆಡ್ ಸರ್ಕಲ್ ಹೇಗೆ ಮಾಡಿದ್ದಾನೆ ನೋಡಿ ಇಲ್ಲಿ. ಐ ಥಿಂಕ್ ದಿಸ್ ಈಸ್ ರಾಂಗ್ ಕ್ವಶನ್. ಅರ್ಥ ಆಯಿತು. he has written the wrong answer. ಏರಿಯಾ ಆಫ್ ದ ಸೆಕ್ಟರ್ ಮಾಡಿದ್ದಾನೆ, ಎಲ್ಲ ಮಾಡಿ ಏನು ಮಾಡಿದ್ದಾನೆ, he has get only 1 marks for this. ಇಲ್ಲ 2 ಮಾರ್ಕ್ಸ್ ಸಿಕ್ಕಿದೆ. ಯಾಕಂದರೆ ಏನೇನು ರಾಂಗ್ ಮಾಡಿದ್ದಾನೆ ಅವನು, ಇದು ಕರೆಕ್ಟ್ ಇದೆ. ಮತ್ತು ಇದು 4 ಮಾರ್ಕ್ಸ್ ಕ್ವಶನಿಗೆ ಅವರಿಗೆ 2 ಮಾರ್ಕ್ಸ್ ಸಿಕ್ಕಿದೆ. ಇಲ್ಲ 3 ಮಾರ್ಕ್ಸ್ ಸಿಕ್ಕಿದೆ. ನೋಡಿ ಇಲ್ಲಿ 1 ಮಾರ್ಕ್ಸ್ ಮತ್ತು ಇಲ್ಲಿ 2 ಮಾರ್ಕ್ಸ್ ಇದೆ, 3 ಮಾರ್ಕ್ಸ್ ಸಿಕ್ಕಿದೆ. ಎಲ್ಲಿ ಸರ್ ರಾಂಗ್ ಆಗಿದೆ ಅದು ನೋಡೋಣ ಇಲ್ಲಿ. ಇದು ಎಲ್ಲ ಗಜಾಬಿಜಿ ಬರೆದಿದ್ದಾನೆ ಅದಕ್ಕೆ. ಮತ್ತು ಎಲ್ಲ ಕರೆಕ್ಟ್ ಇದೆ ಅಲ್ಲ. ನೋಡಿ ನೀವು ನೀಟಾಗಿ ಬರಬೇಕು. ಅರ್ಥ ಆಯಿತು. ಈ ಥರ ಮಾಡಬಾರ್ದು, ನೀಟಾಗಿ ಮಾಡಿದರೆ ನಿಮಗೆ ಎಲ್ಲ ಆನ್ಸರ್ ಸಿಗುತ್ತೆ. ಅರ್ಥ ಆಯಿತು. ನೋಡಿ ಇಲ್ಲಿ ಮತ್ತೆ ಸ್ಟೇಟ್ಮೆಂಟ್ ಬರ್ದಿದೆ, ಏರಿಯಾ ಆಫ್ ದ ಶೇಡೆಡ್ ರೀಜನ್ ಈಸ್ 102.76 ಸೆಂಟಿಮೀಟರ್ ಸ್ಕ್ವೇರ್. ಯೂನಿಟ್ ಬರಬೇಕು, ಯು ಹ್ಯಾವ್ ಟು ಡೋಂಟ್ ಫಾರ್ಗೆಟ್ ದ ಯೂನಿಟ್. ಅರ್ಥ ಆಯ್ತಿದ್ದು. ಮತ್ತು ಕ್ಯಾಲ್ಕುಲೇಷನ್ ನೋಡಿ ಇಲ್ಲಿ ಮಾಡಿದ್ದಾನೆ ಅವನು. ಮತ್ತು ಥೇರಮ್ ನೋಡಿ, ಥೇರಮ್ ಎಷ್ಟು ಚೆನ್ನಾಗಿದೆ. ಥೇರಮಲ್ಲಿ ಅವರೇ ಸ್ಟೇಟ್ಮೆಂಟ್ ಕೊಡ್ತಾನೆ ನಿಮಗೆ ಕ್ವಶನಲ್ಲಿ, ಪ್ರೂವ್ ದಟ್ ದ ರೇಷಿಯೋಸ್ ಆಫ್ ದ ಏರಿಯಾ. ನೀವು ಒಂದ್ಸತಿ ಬರೀರಿ. ಎಲ್ಲ ಟಾಪರ್ ಆನ್ಸರ್ ಶೀಟ್ ನೋಡಿದ್ದೀನಿ ನಾನು. ಅವರು ಏನು ಮಾಡ್ತಾರೆ ಅಂದರೆ, ದೇ ವಿಲ್ ರಿಟರ್ನ್ ಥೇರಮ್ ಸ್ಟೇಟ್ಮೆಂಟ್. ಫಸ್ಟಲ್ಲಿ ಸ್ಟೇಟ್ಮೆಂಟ್ ಬರ್ತಾರೆ, ಸ್ಟೇಟ್ಮೆಂಟ್ ಕ್ವಶನ್ ಪೇಪರ್ ಇರುತ್ತೆ, ಆದ್ರೇನು ಅವ್ರು ಬರುತ್ತೆ ದೇ ವಿಲ್ ರೈಟ್ ಹಿಯರ್. ಅರ್ಥ ಆಯ್ತಿದ್ದು. ಮತ್ತು ನೋಡಿ ಫಿಗರ್ ಎಷ್ಟು ಚೆನ್ನಾಗಿ ಹಾಕಿದ್ದಾನೆ, ಗಿವನ್ ಮತ್ತು ಪ್ರೂಫ್ ದಟ್ ಕನ್ಸ್ಟ್ರಕ್ಷನ್ ಮತ್ತು ಪ್ರೂಫ್ ಮಾಡಿದ ನೋಡಿ, ಈಕ್ವೇಷನ್ 1 ಅಂತ ಹಾಕಿ ಎಲ್ಲ ನೀಟಾಗಿ ಮಾಡಿದ್ದಾನೆ. ಅದಕ್ಕೆ ಅವರಿಗೆ ಫುಲ್ ಮಾರ್ಕ್ಸ್ ಸಿಕ್ಕಿದೆ ಇಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿಗೆ ಎಂಡ್. ಹೆನ್ಸ್ ಪ್ರೂಫ್ ಅಂತ ಬರಿಬೇಕು ಅಷ್ಟೇ. ಮತ್ತು ಇದು ಏನು ರಾಂಗ್ ಕ್ವಶನ್ ಇದೆ, ಬಿಡಿ ಅದು. ಮತ್ತು ಇಲ್ಲಿ ನೋಡಿ
27 ಕ್ವಶನ್ ಹಿ ಹ್ಯಾಸ್ ಟ್ರೈಡ್ ಹಿಯರ್ ಬಟ್ ಹಿ ಹ್ಯಾಡ್ ನಾಟ್ ಗಾಟ್ ದ ವೆಲ್ ಆ್ಯಂಡ್ ಗುಡ್ ಆನ್ಸರ್. ಅರ್ಥ ಆಯಿತು. ಹಿ ಹ್ಯಾಸ್ ನಾಟ್ ಪ್ರೂಫ್ ಕರೆಕ್ಟ್ಲಿ, ಅದಕ್ಕೆ ಅವರಿಗೆ ಮಾರ್ಕ್ಸ್ ಸಿಕ್ಕಲಿಲ್ಲ. ಅರ್ಥ ಆಯ್ತಿದ್ದು. ಹಿ ಹ್ಯಾಸ್ ನಾಟ್ ರಿಟರ್ನ್ ಪ್ರಾಪರ್ಲಿ, ಹಿ ಹ್ಯಾಸ್ ನಾಟ್ ನೋ ದ ಕಾನ್ಸೆಪ್ಟ್ ಹಿಯರ್. ಅರ್ಥ ಆಯಿತು, ರಾಂಗ್ ಮಾಡಿದ್ದಾನೆ ಇದು, ಅದಕ್ಕೆ 0 ಮಾರ್ಕ್ಸ್ ಇದೆ. ಮತ್ತು ಇಲ್ಲಿ 28 ಆನ್ಸರ್ ನೋಡಿ. ಹಿಯರ್ ಹಿ ಹ್ಯಾಸ್ ಎಂಡೆಡ್ ದ ಪೇಪರ್, ಹಿ ಹ್ಯಾಸ್ ಡನ್ ದ ಲಾಸ್ಟ್ ಕ್ವಶನ್ ಬಟ್ ಹಿ ಹ್ಯಾಸ್ ಕಂಟಿನ್ಯೂಯಿಂಗ್ ದ ಬಿಫೋರ್ ಕ್ವಶನ್. ಅರ್ಥ ಆಯಿತು. ಇದು 27. 33 ಬರೆದ ಮೇಲೆ 37, 38 ಬರೆದ ಮೇಲೆ ಏನು ಮಾಡ್ತಾ ಇದ್ದಾನೆ, 27 ಬರ್ತಾ ಇದ್ದಾನೆ. ಯು ಡೋಂಟ್ ಫಾಲೋ ದಿಸ್ ಒನ್, ಯು ಹ್ಯಾವ್ ಟು ಲೀವ್ ದ ಪೇಜಸ್. ಅರ್ಥ ಆಯಿತು. ಒಂದು ಸೀಕ್ವೆನ್ಸಲ್ಲಿ ಬರೀರಿ, 1 ಆದ ಮೇಲೆ 2 ಬರೀರಿ, 3 ಬರೀರಿ, ಆಮೇಲೆ ಏನು ಆ ಥರ ಬರ್ದಿಲ್ಲ ಅಂದರೆ ಒಂದು ಮೇನ್ ಇರುತ್ತೆ ಅಲ್ಲ, ಆ ಮೇನಲ್ಲಿ ಶಿಫ್ಟ್ ಮಾಡಬಹುದು. ಅರ್ಥ ಆಯಿತು. 3 ಮಾರ್ಕ್ಸಲ್ಲಿ ಶಿಫ್ಟ್ ಮಾಡಬಹುದು, ಬಟ್ 3 ಮಾರ್ಕ್ಸ್ ಕ್ವಶನ್ ಎಂಟೈರ್ ಒಂದು ಕಡೆ ಬರೀರಿ. ಅರ್ಥ ಆಯಿತು. ಒಂದು 3 ಮಾರ್ಕ್ಸ್, ಒಂದು 4 ಮಾರ್ಕ್ಸ್, ಒಂದು 5 ಮಾರ್ಕ್ಸ್ ಮಾಡಿದ್ದೀನಿ, ಮತ್ತು ಒಂದು MCQ ಬರ್ದಿದ್ದೀನಿ, ಆ ಥರ ಮಾಡಬಾರ್ದು. ಅರ್ಥ ಆಯಿತು. 3 ಮಾರ್ಕ್ಸ್ ಸ್ಟಾರ್ಟ್ ಮಾಡಿದೆಯಾ, 3 ಮಾರ್ಕ್ಸ್ ಮಾಡಿ. ಸರ್ ಯಾವುದೇ ಒಂದು ಕ್ವಶನ್ ಬರ್ತಾ ಇಲ್ಲ, ಏನು ಮಾಡೋಣ, ಪೇಜಸ್ ಲೀವ್ ಮಾಡಿ. 3 ಮಾರ್ಕ್ಸ್ ಕ್ವಶನಿಗೆ 2 ಪೇಜಸ್ ಲೀವ್ ಮಾಡಿ, 3 ಮಾಡಿ, ಏನಾಗಲ್ಲ. ಅರ್ಥ ಆಯಿತು. ಮತ್ತು ನೋಡಿ ಇಲ್ಲಿ 28 ಕ್ವಶನ್ ಇಲ್ಲಿ ಮಾಡಿದ್ದಾನೆ ಅವನು, ಈಗ ಕರೆಕ್ಟ್ ಬಂದಿದೆ ಅವರಿಗೆ ಆನ್ಸರ್. ಅರ್ಥ ಆಯಿತು. ಕರೆಕ್ಟ್ ಇದೆಯಪ್ಪ, 3 ಮಾರ್ಕ್ಸ್. ಸ್ಟೇಟ್ಮೆಂಟ್ ನೋಡಿ, ಇಲ್ಲಿ ಸ್ಟೇಟ್ಮೆಂಟಿಗೆ ಒಂದು ಟಿಕ್ ಹಾಕಿದ್ದಾರೆ. ಅರ್ಥ ಆಯಿತು. ಮತ್ತು ನೋಡಿ 36 ಮಾಡಿದ್ದಾನೆ, 36 ರಾಂಗ್ ಆಗಿತ್ತು, ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ. ಮತ್ತೆ ಒಂದು ಸತಿ ಟ್ರೈ ಮಾಡಿದ್ದಾನೆ, ಅವರಿಗೆ ಕರೆಕ್ಟ್ ಆನ್ಸರ್ ಬಂದಿದೆ ನೋಡಿ. 50/3 ಇಸ್ ದ ಕರೆಕ್ಟ್ ಆನ್ಸರ್. ಮತ್ತು ಯೂನಿಟ್ ಹಾಕಬೇಕು. ಅರ್ಥ ಆಯ್ತಿದ್ದು. ರೀಸನ್ಸು ಬರೆದಿದ್ದಾರೆ ಇಲ್ಲಿ, ಯಾಕೆ ಇಲ್ಲ ಆಗತ್ತೆ ಅಂತ ರೀಸನ್ಸು. ಅರ್ಥ ಆಯ್ತಲ್ಲ ಎಲ್ಲ. ಮತ್ತು ನೋಡಿ, ಇಫ್ ಯು ಹ್ಯಾವ್ ಲೆಫ್ಟ್ ಸಮ್ ಪೇಜಸ್, ಯಾಕೆ ಇದು ಹ್ಯಾಂಗ್ ಆಗ್ತಾ ಇದೆ, ಯು ಹ್ಯಾವ್ ಲೆಫ್ಟ್ ಸಮ್ ಪೇಜಸ್, ದೇ ವಿಲ್ ಪುಟ್ ದಿಸ್ ಟೈಪ್ ಆಫ್ ಮಾರ್ಕ್. ಏನೂ ಆಗಲ್ಲ ಸರ್, ಪೇಜಸ್ ಬಿಟ್ಟರೆ ಏನಾಗುತ್ತೆ, ಇಲ್ಲ ಏನೂ ಆಗಲ್ಲ, ಈ ಥರ ಮಾರ್ಕ್ ಹಾಕ್ತಾರೆ ಅಷ್ಟೇ. ಅರ್ಥ ಆಯಿತು. ಐ ಆಲ್ವೇಸ್ ಸಜೆಸ್ಟ್ ಯು ಹ್ಯಾವ್ ಟು ಡೂ ರಫ್ ಶೀಟ್ ಆನ್ ದ ಲಾಸ್ಟ್ ಪೇಜ್. ಅರ್ಥ ಆಯಿತು. ಮತ್ತು ನೋಡಿ, ಇದು ಯೋಗಿಯೂ ಇಲ್ಲ ನಿಮಗೆ. ಅರ್ಥ ಆಯಿತು. ಗ್ರಾಫ್ ಇಲ್ಲಿ ಮಾಡಿದ್ದೇನೆ ನೋಡಿ, ಗ್ರಾಫ್. ಐ ವಿಲ್ ಸಜೆಸ್ಟ್ ದಟ್ ದ ವರ್ಕಿಂಗ್ ಪಾರ್ಟ್ ಆಫ್ ದ ಗ್ರಾಫ್ ವಿಲ್ ರೈಟ್ ಆನ್ ದ ಆನ್ಸರ್ ಶೀಟ್. ಅರ್ಥ ಆಯಿತು. ನೀವು ಏನು ಆನ್ಸರ್ ಮಾಡ್ತೀರಲ್ಲ ಅಲ್ಲೇ ಬರೀರಿ ಇದು. ಮತ್ತು ಯು ಹ್ಯಾವ್ ಟು ರೈಟ್ ಹಿಯರ್ ಸ್ಟೇಟ್ಮೆಂಟ್ ದ ಪ್ಲಾಟೆಡ್ ಗ್ರಾಫ್ ಆನ್ ದ ಪೇಜ್ ನಂಬರ್ ದಿಸ್ ಅಂತ. ಅರ್ಥ ಆಯಿತು. ಮತ್ತು ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾನೆ, ಎಲ್ಲ ಬಾಕ್ಸ್ ಹಾಕಿದ್ದಾನೆ. ಮತ್ತು ನೋಡಿ, ಹಿ ಹ್ಯಾಸ್ ನಾಟ್ ರಿಟನ್ ದ ಕ್ಯಾಲ್ಕುಲೇಷನ್ ಹಿಯರ್, ಹಿ ಹ್ಯಾಸ್ ಡನ್ ಕ್ಯಾಲ್ಕುಲೇಷನ್ ಬಟ್ ಹಿ ಈಸ್ ನಾಟ್ ರಿಟರ್ನಿಂಗ್ ಹಿಯರ್. ಅರ್ಥ ಆಯಿತು. ಕ್ಯಾಲ್ಕುಲೇಷನಿಗೆ ಮಾರ್ಕ್ಸ್ ಇರಲ್ಲ ನಿಮಗೆ. ಒಂದು ಬಾಕ್ಸ್ ನೋಡ್ತಾರೆ, ಬಾಕ್ಸ್ ಕರೆಕ್ಟ್ ಇದೆಯಪ್ಪ, ಕರೆಕ್ಟ್ ಇದೆ, ಹಾಕ್ತಾರೆ ಮಾರ್ಕ್ಸ್. ಮತ್ತು ಇಲ್ಲಿ ನೋಡ್ತಾರೆ, ಇದು ಕರೆಕ್ಟ್ ಇದೆ, 1 ಮಾರ್ಕ್ಸ್ 1 ಮಾರ್ಕ್ಸ್. ಅರ್ಥ ಆಯಿತು. ಮತ್ತು ನೋಡಿ ಇಲ್ಲಿ ಇದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಪ್ಲಾಟಿಂಗ್ ದ ಗ್ರಾಫ್ ಲೈನ್ಸ್ ಆ್ಯಂಡ್ ದ ಮೆನ್ಷನಿಂಗ್ ದ ಕೋಆರ್ಡಿನೇಟ್ಸ್ ಮತ್ತು ಎಲ್ಲ ಬರೆದೋಕ್ಕೆ 1 ಮಾರ್ಕ್ಸ್ ಸಿಗುತ್ತೆ. ಮತ್ತು ಮೆನ್ಷನಿಂಗ್ ದ ರಿಸಲ್ಟ್, ಎಂಡ್ ರಿಸಲ್ಟ್ ಏನೈತೆ, x=4, y=1, ಮತ್ತು ಸ್ಕೇಲ್ಗೆ 1 ಮಾರ್ಕ್ಸ್ ಸಿಗುತ್ತೆ. ಅರ್ಥ ಆಯಿತು. ಫಾರ್ ದಿಸ್ 1 ಮಾರ್ಕ್ಸ್ ಫಾರ್ ರಿಟರ್ನಿಂಗ್ ದಿಸ್ 1 ಮಾರ್ಕ್ಸ್ ಆ್ಯಂಡ್ ಫಾರ್ 1 ಬಾಕ್ಸ್ 1 ಮಾರ್ಕ್ಸ್, ಅನದರ್ ಬಾಕ್ಸ್ 1 ಮಾರ್ಕ್ಸ್ ಸಿಗುತ್ತೆ. ಅರ್ಥ ಆಯಿತು. ಈಗ 4 ಮಾರ್ಕ್ಸ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಮತ್ತು ನೋಡಿ ಇಲ್ಲಿ ಐ ವಿಲ್ ಆಲ್ವೇಸ್ ರಫ್ ಶೀಟ್ ಇಲ್ಲಿ ಮಾಡಿ, ಲಾಸ್ಟ್ ಶೀಟಲ್ಲಿ ಇಲ್ಲಿ ಹೆಡ್ಡಿಂಗ್ ಹಾಕಿ ರಫ್ ಶೀಟ್ ಅಂತ. ರಫ್ ಶೀಟ್ ಹಾಕಿದ್ಮೇಲೆ ಅಲ್ಲಿ ಬರೀರಿ. ಅರ್ಥ ಆಯಿತು. ಸರ್ ನಮಗೆ ಆನ್ಸರ್ ಅಡಿಷ್ನಲ್ ಬೇಕಂತ ಏನು ಮಾಡಬೇಕು, ಯು ಹ್ಯಾವ್ ಟು ಆಸ್ಕ್ ಫಾರ್ ದ ಇನ್ವಿಜಿಲೇಟರ್. ಅರ್ಥ ಆಯಿತು. ಅವ್ರು ಕೊಡ್ತಾರೆ ಅಡಿಷ್ನಲ್. ಸೊ ಹಿ ಹ್ಯಾಸ್ ಎಂಡೆಡ್ ಅಪ್ ಟು ಪೇಜ್ ನಂಬರ್ 35ಗೆ ಎಂಡೆಡ್ ಮಾಡಿದ್ದಾನೆ. ಅರ್ಥ ಆಯಿತು. ಮತ್ತು ಏನು ಡೌಟ್ ಇದೆ ಕಮೆಂಟಲ್ಲಿ ಹಾಕಿ ಹೇಳ್ತೀನಿ. ಚೆನ್ನಾಗಿ ಮಾಡಿ ಎಲ್ಲರೂ, ಎಕ್ಸಾಮ್ ಚೆನ್ನಾಗಿರುತ್ತೆ ಪೇಪರ್. ನಾನು ಏನು ಮಾಡಿದ್ದೀನಿ ಅದೇ ಬರುತ್ತೆ. ಎಲ್ಲರೂ ಚೆನ್ನಾಗಿ ಮಾಡಿ. ಸ್ಕೋರ್ ಬೂಸ್ಟರ್ಸಲ್ಲಿ ಸೀರೀಸಲ್ಲಿ 4 ಲೆಕ್ಚರ್ ಇದೆ, 4 ಲೆಕ್ಚರ್ ಚೆನ್ನಾಗಿ ನೋಡಿ, ಎಲ್ಲ ಕ್ವಶನ್ ಪ್ರಾಕ್ಟೀಸ್ ಮಾಡಿ. ಅದೇ ಬರುತ್ತೆ, ಅದೇ ಸೇಮ್ ಪ್ಯಾಟ್ರನಲ್ಲಿ ಬರುತ್ತೆ, ಏನೂ ಚೇಂಜಸ್ ಆಗೋಲ್ಲ. ಯಾಕಂದರೆ ನಾನು ಎಲ್ಲ ಕಾನ್ಸೆಪ್ಟ್ ಕವರ್ ಮಾಡಿದ್ದೀನಿ, ಏನೂ ಬಿಟ್ಟಿಲ್ಲ. ಎಲ್ಲ ಟೈಪ್ ಕ್ವಶನ್ ವೈಸ್ ಮಾಡಿದ್ದೀನಿ. ನೋಡಿ, ನಿಮಗೆ ಖಂಡಿತ ಬಂದೇ ಬರುತ್ತೆ ಮಾರ್ಕ್ಸ್. ಅರ್ಥ ಆಯ್ತಿದ್ದು ಹೇಗೆ ಬರಬೇಕು ಅಂತ. ಓಕೆ.